ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆಯಾಗಿರುವಂತಹದ್ದು 16 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಅಂತಿಮಗೊಳಿಸಿರುವಂತಹ ಕಾಂಗ್ರೆಸ್ ಇದೀಗ ಅಂತಿಮ ಪಟ್ಟಿಗೆ ಇದೀಗ ಬಿಡುಗಡೆ ಮಾಡುವಂತಹ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ನಡೆಸಿರುವಂತದ್ದು. ಎಸ್ ಎಂದು ಅಂದುಕೊಂಡಂತೆ ಬಹುಶಃ ಇವತ್ತು ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಹುತೇಕ ಅಂತಿಮವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಆ ಪೈಕಿ 16 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಬಹುತೇಕವಾಗಿ ಅಂತಿಮಗೊಳಿಸಿರುವಂತಹದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ 16 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇದೀಗ ಅಂತಿಮಗೊಳಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು. ಅಲ್ಲಿ 4 ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೂಡ ಸಿಗ್ತಾ ಇರುವಂತದ್ದು. ಆ ಪೈಕಿ ನಾವು ನೋಡಿದಾಗ ಕಲಬುರಗಿಯಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಸಿಗುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವುದು. ಸಚಿವ ಮಲ್ಲಿಕಾರ್ಜುನ್ ಪತ್ನಿಗೆ ದಾವಣಗೆರೆಯಿಂದ ಟಿಕೆಟ್ ಸಿಕ್ಕಿರುವಂತದ್ದು. 5 ಕ್ಷೇತ್ರಗಳ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಲಾಬಿ ಕೂಡ ನಡೀತಾ ಇರುವಂತದ್ದು. ಸೊ ಅಂದುಕೊಂಡಂತೆ ಇಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ಮೆಂಟ್ ಆಗಿರುವಂತಹದ್ದು. ಇನ್ನು ಉಳಿದಿರುವಂತಹ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿಯಲ್ಲಿ ಅದರಲ್ಲಿ ಇದೀಗ 16 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವಂತಹ ಎಲ್ಲಾ ತಯಾರಿ ಇಂದು ಬಹುತೇಕ ಸಾಯಂಕಾಲದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಕ್ಷೇತ್ರಗಳನ್ನು ನಾವು ನೋಡಿದಾಗ ಪ್ರಮುಖ 4 ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಆ ಪೈಕಿ ನೋಡಿದಾಗ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅವರಿಗೂ ಕೂಡ ಸಿಗ್ತಾ ಇರುವಂತಹದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರಿಗೆ ಸಿಗ್ತಾ ಇರುವಂತಹದ್ದು. ಅದೇ ರೀತಿಯಾಗಿ ಇನ್ನು ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ. ಅತ್ತ ಕಲಬುರಗಿಯಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಸಿಗ್ತಾ ಇರುವಂತಹದ್ದು. ಪ್ರಮುಖ 5 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಇದೀಗ ಕಾಂಗ್ರೆಸ್ನಲ್ಲಿ ಭಾರಿ ಲಾಬಿ ಆಗ್ತಾ ಇರುವಂತಹದ್ದು. ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬಳ್ಳಾರಿ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೆಲವೊಂದಿಷ್ಟು ಕಗ್ಗಂಟಾಗಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದು. ಸೊ ಹಾಗಾಗಿ ಒಂದ್ ಕಡೆ ಕಲಬುರಗಿ ನಾವು ನೋಡಿದಾಗ ಬಹುತೇಕ ಅಂತಿಮಗೊಂಡಂತಹ ಆಯ್ಕೆವಾರು ಕ್ಷೇತ್ರಗಳ ಪಟ್ಟಿಯನ್ನು ನಾವು ನೋಡಿದಾಗ ಅದರಲ್ಲಿ ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಹೇಳಿದಂತೆ ಖರ್ಗೆ ಅವರ ಹಳೆಯ ಕೂಡ ಹೌದು. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅಂದರೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ದಕ್ಷಿಣ ಮತಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಆಗಿರುವಂತಹದ್ದು. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ನೋಡಿದಾಗ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಆಯ್ಕೆಯಾಗಿರುವಂತಹದ್ದು. ಮೈಸೂರು ಮತಕ್ಷೇತ್ರಕ್ಕೆ ಲಕ್ಷ್ಮಣ್ ಆಗಿರಬಹುದು. ಇನ್ನು ರಾಯಚೂರಕ್ಕೆ ಕುಮಾರ್ ನಾಯಕ್, ಕೊಪ್ಪಳ ಮತಕ್ಷೇತ್ರಕ್ಕೆ ರಾಜಶೇಖರ್ ಹಿಟ್ನಾಳ್, ಇನ್ನು ಬೀದರ್ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅಂತಿಮಗೊಂಡಿರುವಂತಹದ್ದು. ಉತ್ತರ ಕನ್ನಡಕ್ಕೆ ಅಂಜಲಿ ನಿಂಬಾಳ್ಕರ್, ದಕ್ಷಿಣ ಕನ್ನಡವನ್ನು ನೋಡಿದಾಗ ಪದ್ಮರಾಜ್, ಚಿತ್ರದುರ್ಗಕ್ಕೆ BN ಚಂದ್ರಪ್ಪ, ಬೆಂಗಳೂರು ಉತ್ತರವನ್ನು ನೋಡಿದಾಗ ರಾಜೀವ್ ಗೌಡ, ಇನ್ನು ಧಾರವಾಡಕ್ಕೆ ವಿನೋದ್ ಅಸೂಟಿ, ಬಾಗಲಕೋಟೆಗೆ ಸಂಯುಕ್ತ ಪಾಟೀಲ್, ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಮತಕ್ಷೇತ್ರಕ್ಕೆ JP ಹೆಗಡೆಯವರ ಹೆಸರು ಕೇಳಿ ಬಂದಿರುವಂತಹದ್ದು. ಇನ್ನು ಬೆಳಗಾವಿಗೆ ಎಂದುಕೊಂಡಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಅಂತಿಮಗೊಂಡಂತ ಒಂದು ಲಕ್ಷಣ ಕಂಡು ಬಂದಿದ್ದು. ಅದೇ ರೀತಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಕೂಡ ಇದೀಗ ಕೇಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಇಂದಿನ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯಲ್ಲಿ ಬಹುತೇಕವಾಗಿ ಅಂತಿಮಗೊಂಡಂತಹ ಈ ಹೆಸರುಗಳು ಸಂಭಾವ್ಯನೀಯ ಅಂತನೂ ಕೂಡ ಹೇಳಕ್ಕಾಗಲ್ಲ, ಅಂತಿಮ ಅಂತನೂ ಕೂಡ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈ ಮತಕ್ಷೇತ್ರಗಳಲ್ಲಿ ಯಾವುದೇ ಭಿನ್ನಮತಿ ಅಥವಾ ಯಾವುದೇ ಅಪಸ್ವರ ಕೇಳದೇ ಇರುವಂತಹ ಹೆಸರುಗಳನ್ನ ಆಯ್ಕೆವಾಗುವ ನೋಡಿದಾಗ ಈ ಮತಕ್ಷೇತ್ರಗಳಲ್ಲಿ ಈ ಒಂದು ಅಭ್ಯರ್ಥಿಗಳ ಹೆಸರು ಬಹುತೇಕವಾಗಿ ಅಂತಿಮಗೊಂಡಂತಹ ಹೆಸರಿನ ಪ್ರಮುಖ ಅಂಶಗಳಲ್ಲಿ ನಾವು ಈ 17 ಮತಕ್ಷೇತ್ರಗಳ ಪೈಕಿ ಅಭ್ಯರ್ಥಿಗಳನ್ನು ನೋಡಬಹುದು. ಒಂದ್ ಕಡೆ
ಒಂದ್ ಕಡೆ ಅಂದುಕೊಂಡಂತೆ 18ನೇ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮೋದಿ ಮೇನಿಯಾ ಒಂದ್ ಕಡೆ ಬಹಳಷ್ಟು ಕಸರತ್ತನ್ನ ನಡೆಸಿದರೆ, ಅದೇ ರೀತಿಯಾಗಿ ಏಟಿಗೆ ಎದರೇಟು, ಹಮ್ಮುರಬಿಯ ಶಾಸನದಂತೆ ಕೈಗೆ ಕೈ ಹಲ್ಲಿಗೆ ಹಲ್ಲು ಎಂಬಂತೆ ಮಾಡಿದಕ್ಕೆ ಪ್ರತ್ಯುತ್ತರವನ್ನ ಇತ್ತ ಕಾಂಗ್ರೆಸ್ ಪಾಳದಲ್ಲಿಯೂ ಕೂಡ ಬಹಳಷ್ಟು ಒಂದು ಶತಾಯಗತಾಯವಾಗಿ ಪ್ರಯತ್ನ ನಡೀತಾ ಇರುವಂಥದ್ದು. ಆ ಪೈಕಿ ಯಾವೆಲ್ಲ ರೀತಿಯ ಒಂದು ರಣತಂತ್ರಗಳನ್ನು, ಯಾವೆಲ್ಲ ರೀತಿಯ ಪ್ರಯತ್ನಗಳನ್ನು ತಾಲೀಮನ್ನ ಮಾಡಬೇಕು. ಹಾಗಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಇದೀಗ CM ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಈ ನಾಯಕರ ಮುಂದಾಳತ್ವದಲ್ಲಿ ಇನ್ನೂ ಹಲವಾರು ನಾಯಕರು ಇದೀಗ ಅಂತಿಮವಾಗಿ ಅಳೆದು ತೂಗಿ BJPಯ ಅಭ್ಯರ್ಥಿಗಳಿಗೆ ಟಕ್ಕರ್ ಕೊಡಲಿಕ್ಕೆ ಸೂಕ್ತವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಇದೀಗ ಒಂದು ಟಾಸ್ಕ್ ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕರ ಮೇಲಿದೆ. ಹಾಗಾಗಿ ಇನ್ನು ಅಳೆದು ತೂಗಿ ನಾವು ನೋಡಿದಾಗ ಬಹುತೇಕ